ಚಿಕ್ಕನಾಯಕನಹಳ್ಳಿಯ ಪಟ್ಟಣದ ವಿದ್ಯಾನಗರದ ರಸ್ತೆ ಬದಿಯ ಅಂಗಡಿ ಕಳ್ಳತನವಾಗಿದೆ. ರಾತ್ರೋರಾತ್ರಿ ಕದಿಮರು ತಮ್ಮ ಕೈ ಚಳಕ ತೋರಿದ್ದಾರೆ. ನಗರದ ಹೊರವಲಯದಲ್ಲಿರುವ ರತ್ನಮ್ಮ ಎಂಬುವರ ಮಹಿಳೆಗೆ ಸೇರಿದ ಅಂಗಡಿ ಇದ್ದಾಗಿದ್ದು, ಜೀವನೋಪಾಯಕ್ಕಾಗಿ ಕಾಫಿ, ಟೀ ಮತ್ತು ಸಣ್ಣ ಪುಟ್ಟ ವಸ್ತುಗಳ ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ದರು. ನಿನ್ನೆ ರಾತ್ರಿ ಎಂದಿನಂತೆ ವ್ಯಾಪಾರ ಮುಗಿಸಿ ಬಾಗಿಲು ಹಾಕಿಕೊಂಡು ಮನೆಗೆ ತೆರಳಿದ್ದಾರೆ. ನೋಡುವಾಗ ಅಂಗಡಿಯ ಬೀಗವನ್ನು ಹೊಡೆದ ಕಳ್ಳರು ಅಂಗಡಿಯಲ್ಲಿದ್ದ ಸುಮಾರು 5,000 ನಗದು, ಸಿಗರೇಟ್ ಸೇರಿದಂತೆ ಇತರ ಕೆಲವು ಸಣ್ಣ ಪುಟ್ಟ ಗೃಹೋಪಯೋಗಿ ವಸ್ತುಗಳನ್ನು ಕದ್ದೊಯ್ದಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಮೊಟ್ಟೆ ಮೇಲೆ ಹೋದಂಗ ಐತೆ. ಬೇರೆ ಐಟಮ್ ಏನು ತಗೊಂಡೋಗವ್ರ? ಅದೇ ಇವೆಷ್ಟೇ ಸಿಗರೇಟ್ ಗುಟ್ಕಾ ಬಿಟ್ರೆ ಏನು ಸ್ಟವ್ ಏನು ತಗೊಂಡೋಗಿಲ್ಲ? ಏನು ತಗೊಂಡೋಗಿಲ್ಲ. ಚಿಕ್ಕ ಬ್ಯಾಗ್ ಎಷ್ಟು ಆದಷ್ಟು ತುಂಬ್ಕೊಡ.